Hello friends, greetings of the day and welcome to Spardha Lines. Today we are starting with our 19th lesson, active and passive voice. This is one of the very important lessons in English grammar learning. ಇಂಗ್ಲಿಷ್ ವ್ಯಾಕರಣವನ್ನು ಕಲಿಯುವಾಗ ಇದು ಅತ್ಯಂತ ಮುಖ್ಯವಾದ ಒಂದು ಆಗ್ತಾ ಇದೆ. ನಮ್ಮ 19ನೇ ಪಾಠವನ್ನ ಇವತ್ತು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್, ಅದನ್ನ ಕನ್ನಡದಲ್ಲಿ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಅಂತ ಕರಿತೇವೆ. So in today's lesson, these are the subtopics that we are going to cover. First of all, what is active and passive voice? Some of the examples. And also exercises and previous year questions. So these are the topics that we are going to touch upon today's lesson. So first of all, what is active voice or passive voice? They are basically two different kinds of constructing sentences. ಎರಡು ರೀತಿಯಲ್ಲಿ ನಾವು ವಾಕ್ಯ ಪ್ರಯೋಗಗಳನ್ನ ಮಾಡೋದು, ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್. ಇಲ್ಲಿ ಏನ್ ನಡೆಯುತ್ತೆ ಅಂದ್ರೆ, ಒಂದು ವಾಕ್ಯದಲ್ಲಿ ಒಂದು ಕ್ರಿಯೆ ನಡೆದಾಗ ಕೆಲವು ಬಾರಿ ನಾವು ಕ್ರಿಯೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತೇವೆ, ಇನ್ನು ಹಲವಾರು ಬಾರಿ ನಾವು ಕ್ರಿಯೆಯನ್ನ ಮಾಡಿದ ಕರ್ತೃಪದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತೇವೆ. Sometimes as we tell about a particular action in a sentence, sometimes we give importance to the doer of the action or the subject in the sentence, and sometimes there can be chances that we do not know who is doing the action, but the action itself becomes important. So in that case, when the active voice, what happens is we give importance to the subject. ಕರ್ತೃಪದಕ್ಕೆ ಪ್ರಾಮುಖ್ಯತೆಯನ್ನ ಕೊಡೋದಕ್ಕೆ, ಯಾರು ಆ ಕೆಲಸವನ್ನ ಮಾಡಿದ್ದಾರೆ ಆ ರೀತಿ ಮಾಡಿದವರಿಗೆ ನಾವು ಪ್ರಾಮುಖ್ಯತೆ ಕೊಡೋದನ್ನ ನಾವು ಆಕ್ಟಿವ್ ವಾಯ್ಸ್ ಅಂತ ಕರಿತೇವೆ. ಮಾಡಿರುವಂತಹ ಕ್ರಿಯೆಗೆ ಪ್ರಾಮುಖ್ಯತೆ ಕೊಡೋದನ್ನ ನಾವು ಪ್ಯಾಸಿವ್ ವಾಯ್ಸ್ ಅಂತ ಕರಿತೇವೆ. ಪ್ಯಾಸಿವ್ ವಾಯ್ಸ್ ನಲ್ಲಿ ಹಲವಾರು ಬಾರಿ ಒಂದು ಕ್ರಿಯೆ ಇಂಪಾರ್ಟೆಂಟ್ ಆಗಿರುತ್ತೆ, ಆದ್ರೆ ಅದನ್ನ ಯಾರು ಮಾಡಿದ್ರು ಅಂತ ಗೊತ್ತಿರೋದಿಲ್ಲ, ಅಥವಾ ಯಾರು ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗಿರೋದಿಲ್ಲ. ಕ್ರಿಯೆ ಮಾತ್ರ ಮುಖ್ಯವಾಗಿ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಬ್ಯಾಂಕ್ ದರೋಡೆಯಾಗಿದೆ ಅಂದಾಗ ದರೋಡೆಯಾಗಿದೆ ಅನ್ನೋ ಕ್ರಿಯೆ ಹೆಚ್ಚು ಇಂಪಾರ್ಟೆಂಟ್ ಆಗುತ್ತೆ, ಯಾರು ಮಾಡಿದ್ರು ಇನ್ನು ತಿಳಿದು ಬಂದಿಲ್ಲ. ಆ ಸಂದರ್ಭಗಳಲ್ಲಿ ನಾವು ಪ್ಯಾಸಿವ್ ವಾಯ್ಸ್ ಅನ್ನ ಉಪಯೋಗಿಸ್ತೇವೆ. So once again, as I already said, in active voice what happens? The subject of the sentence performs the action. ಕರ್ತರಿ ಪ್ರಯೋಗದಲ್ಲಿ ವಿಷಯವು ಕ್ರಿಯಾಪದದಿಂದ ವ್ಯಕ್ತಪಡಿಸಿದ ಕ್ರಿಯೆಯನ್ನು ನಿರ್ವಹಿಸುತ್ತದೆ. ಅಂದ್ರೆ ಕರ್ತೃಪದ ಇಲ್ಲಿ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಇಟ್ ಇಸ್ ದ ಮೋಸ್ಟ್ ಕಾಮನ್ ಅಂಡ್ ಸ್ಟ್ರೇಟ್ ಫಾರ್ವರ್ಡ್ ಫಾರ್ಮ್ ಆಫ್ ಅ ಸೆಂಟೆನ್ಸ್. ನಾವು ಸಾಮಾನ್ಯವಾಗಿ ಇಂಗ್ಲಿಷ್ ನಲ್ಲಿ ವಾಕ್ಯಗಳನ್ನ ಮಾಡುವಾಗ ಇದು ನೇರವಾದ ರೂಪವಾಗಿದೆ. ಫಾರ್ ಎಕ್ಸಾಂಪಲ್, ಅರುಣ್ ಏಟ್ ಆನ್ ಆಪಲ್. ಅರುಣ್ ಒಂದು ಸೇಬು ಹಣ್ಣನ್ನ ತಿಂದನು. ಇಲ್ಲಿ ಕರ್ತೃಪದ ಯಾರು? ಅರುಣ್. ಯಾರ ಆ ಕ್ರಿಯೆಯನ್ನ ನಡೆಸಿದ್ದು? ಅರುಣ್ ಅನ್ನೋನು ತಿನ್ನುವ ಕ್ರಿಯೆಯನ್ನ ನಡೆಸಿದ್ದಾನೆ. ಸೊ ದಿಸ್ ಈಸ್ ಆಕ್ಟಿವ್ ವಾಯ್ಸ್. ಅಂಡ್ ಇನ್ ದ ಪ್ಯಾಸಿವ್ ವಾಯ್ಸ್ ವಾಟ್ ಹ್ಯಾಪನ್ಸ್ ಇಸ್, ಆಸ್ ಐ ಆಲ್ರೆಡಿ ಸೆಡ್, ಹೂ ಹ್ಯಾಸ್ ಡನ್ ದ ಆಕ್ಷನ್ ಇಸ್ ಸೆಕೆಂಡ್ರಿ. ಯಾರು ಕ್ರಿಯೆಯನ್ನ ನಡೆಸಿದ್ದಾರೆ ಅನ್ನೋದು ಅಷ್ಟೊಂದು ಅದಕ್ಕೆ ಒತ್ತು ನೀಡೋದಿಲ್ಲ, ಆದ್ರೆ ಕ್ರಿಯೆಗೆ ಹೆಚ್ಚಿನ ಪ್ರಾಮುಖ್ಯವನ್ನ ಕೊಡ್ತೇವೆ. ದ ಆಕ್ಷನ್ ಇಟ್ ಸೆಲ್ಫ್ ಬಿಕಮ್ಸ್ ಇಂಪಾರ್ಟೆಂಟ್. ಸೊ ಇನ್ ದ ಪ್ಯಾಸಿವ್ ವಾಯ್ಸ್, ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಇಸ್ ರಿಸೀವಿಂಗ್ ದ ಆಕ್ಷನ್, ಬಟ್ ದ ವರ್ಬ್ ಟೇಕ್ಸ್ ದ ಫ್ರಂಟ್ ಪೊಸಿಷನ್ ಹಿಯರ್. Emphasis is placed on the action rather than the doer. ಹೆಚ್ಚಿನ ಒತ್ತನ್ನ ಕ್ರಿಯೆಗೆ ನೀಡ್ತೇವೆ ಹೊರತು ಕ್ರಿಯೆ ಮಾಡಿದವರಿಗೆ ಅಲ್ಲ. ಉದಾಹರಣೆಗೆ, ದ ಆಪಲ್ ವಾಸ್ ಈಟನ್ ಬೈ ಅರುಣ್. ಸೇಬು ಅರುಣನಿಂದ ತಿನ್ನಲ್ಪಟ್ಟಿದೆ. ಇಲ್ಲಿ ಅರುಣ ಸೇಬನ್ನ ಏನ್ ಮಾಡಿದ್ದಾನೆ? ಇದು ತಿನ್ನಲ್ಪಟ್ಟಿದೆ ಅನ್ನೋದು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಸೊ ನಾವು ಲೆಟ್ ಅಸ್ ಲುಕ್ ಇನ್ ಟು ಸಮ್ ಆಫ್ ದ ಕೀ ಡಿಫರೆನ್ಸಸ್. ಮುಖ್ಯವಾಗಿ ಬರುವಂತಹ ವ್ಯತ್ಯಾಸಗಳನ್ನು ನಾವು ನೋಡ್ಕೊಳ್ಳೋಣ. ಯಾಕಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲೂ ಕೂಡ ಕೆಲವು ಬಾರಿ ವಾಕ್ಯಗಳನ್ನ ಕೊಟ್ಟು ಅದರ ವಾಯ್ಸ್ ಅನ್ನ ಚೇಂಜ್ ಮಾಡೋದಕ್ಕೆ ಕೊಡ್ಬೋದು. ಫಸ್ಟ್ ಆಫ್ ಆಲ್, ವಿ ನೀಡ್ ಟು ಫೈಂಡ್ ಔಟ್ ವೆದರ್ ಇಟ್ ಇಸ್ ಆಲ್ರೆಡಿ ಇನ್ ಆಕ್ಟಿವ್ ವಾಯ್ಸ್ ಆರ್ ಪ್ಯಾಸಿವ್ ವಾಯ್ಸ್ ಅನ್ನೋದನ್ನ ಮುಖ್ಯವಾಗಿ ನಾವು ಫಸ್ಟಿಗೆ ಕಂಡು ಹಿಡಿಬೇಕಾಗುತ್ತೆ. ಆ ಬಳಿಕ ಅದರ ಫಾರ್ಮ್ ಅನ್ನ ಬದಲಾಯಿಸೋದು. ಸೊ ವಾಟ್ ಆರ್ ದ ಡಿಫರೆನ್ಸಸ್ ವಿ ಆರ್ ಗೋಯಿಂಗ್ ಟು ಸಿ ಫಸ್ಟ್. ಒನ್ ಈಸ್ ದ ಸಬ್ಜೆಕ್ಟ್ ಅಂಡ್ ವರ್ಬ್ ರಿಲೇಶನ್ಶಿಪ್. ವಿಷಯ ಮತ್ತು ಕ್ರಿಯಾಪದದ ನಡುವಿನ ಸಂಬಂಧ ಮೊದಲನೆಯದು. ಇನ್ ಆಕ್ಟಿವ್ ವಾಯ್ಸ್ ವಾಟ್ ಹ್ಯಾಪನ್ಸ್? ದ ಸಬ್ಜೆಕ್ಟ್ ಪರ್ಫಾರ್ಮ್ಸ್ ದ ಆಕ್ಷನ್. ಕರ್ತರಿ ಪ್ರಯೋಗ ಅಥವಾ ಆಕ್ಟಿವ್ ವಾಯ್ಸ್ ನಲ್ಲಿ ಸಬ್ಜೆಕ್ಟ್ ಅಥವಾ ಕರ್ತೃ ಕ್ರಿಯೆಯನ್ನ ನಡೆಸ್ತಾನೆ. ಬಟ್ ಇನ್ ಪ್ಯಾಸಿವ್ ವಾಯ್ಸ್ ದ ಸಬ್ಜೆಕ್ಟ್ ರಿಸೀವ್ಸ್ ದ ಆಕ್ಷನ್. ಪ್ಯಾಸಿವ್ ವಾಯ್ಸ್ ನಲ್ಲಿ ಅಥವಾ ಕರ್ಮಣಿ ಪ್ರಯೋಗದಲ್ಲಿ ಸಬ್ಜೆಕ್ಟ್ ಅನ್ನೋದು ಕ್ರಿಯೆಯನ್ನ ಸ್ವೀಕರಿಸ್ತದೆ. Now the second main change is with the verb form.
ಕ್ರಿಯಾಪದದ ರೂಪದಲ್ಲಿ ಇನ್ನೊಂದು ಮುಖ್ಯವಾದ ಚೇಂಜ್ ಬರುತ್ತೆ. ಆಕ್ಟಿವ್ ವಾಯ್ಸ್ ನಲ್ಲಿ ದ ವರ್ಬ್ ಈಸ್ ಇನ್ ದ ಆಕ್ಟಿವ್ ಫಾರ್ಮ್. ಕರ್ತರಿ ಪ್ರಯೋಗದಲ್ಲಿ ಕ್ರಿಯಾಪದವು ಕರ್ತರಿ ರೂಪದಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್, ಐ ಆಮ್ ಪ್ಲೇಯಿಂಗ್ ಅ ಗೇಮ್. ಆಮ್ ಪ್ಲೇಯಿಂಗ್ ಅನ್ನೋದು ವರ್ಬ್ ಫಾರ್ಮ್ ಆಗಿರುತ್ತೆ. ಅದು ಡೈರೆಕ್ಟ್ ಆಗಿ ಅದನ್ನ ಕೊಟ್ಟಿದ್ದೇವೆ, ಆಕ್ಟಿವ್ ರೂಪದಲ್ಲೇ ಅದಿದೆ. ಸೊ ಐ ಆಮ್ ಪ್ಲೇಯಿಂಗ್ ಅ ಗೇಮ್ ಅಂದ್ರೆ ಐ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಆಮ್ ಪ್ಲೇಯಿಂಗ್ ಅ ಗೇಮ್ ಡೈರೆಕ್ಟ್ ಆಗಿ ಅದನ್ನ ಆಕ್ಟಿವ್ ವಾಯ್ಸ್ ಅಲ್ಲಿ ಕೊಟ್ಟಿದ್ದೇವೆ. ಇನ್ನು ಮೂರನೇ ಮುಖ್ಯವಾದ ಡಿಫರೆನ್ಸ್ ಏನಂದ್ರೆ ವಾಕ್ಯ ರಚನೆಯಲ್ಲಿ ಬರುತ್ತೆ, ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ ಬರುತ್ತೆ. ಆಕ್ಟಿವ್ ವಾಯ್ಸ್ ಆದ್ರೆ ಮೊದಲಿಗೆ ಸಬ್ಜೆಕ್ಟ್, ಆ ಬಳಿಕ ವರ್ಬ್, ಆ ಬಳಿಕ ಆಬ್ಜೆಕ್ಟ್ ಅನ್ನೋ ವರ್ಡ್ ಫಾರ್ಮ್ ಅನ್ನ ಅದು ಫಾಲೋ ಮಾಡುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ಯಾಸಿವ್ ವಾಯ್ಸ್ ನಲ್ಲಿ ಏನಾಗುತ್ತೆ, ಮೊದಲಿಗೆ ಆಬ್ಜೆಕ್ಟ್ ಬಂದು ಆ ಬಳಿಕ ವರ್ಬ್ ಪ್ಲಸ್ ಬೈ ಅನ್ನೋ ಪ್ರಿಪೋಸಿಷನ್, ಆ ಬಳಿಕ ಏಜೆಂಟ್ ಬಂದ್ರು ಬರ್ಬಹುದು, ಇಲ್ಲಾದ್ರೆ ಅದು ಯಾರು ಕೆಲಸವನ್ನ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅಂದ್ರೆ ಅದನ್ನ ಬಿಟ್ಟು ಬಿಡುವ ಆಪ್ಷನ್ ಕೂಡ ನಮ್ಗಿರತ್ತೆ. ಇನ್ನೊಂದು ಬಾರಿ ಹೇಳ್ತೇನೆ, ವಾಕ್ಯ ರಚನೆಯಲ್ಲಿ ಆಕ್ಟಿವ್ ವಾಯ್ಸ್ ಆದ್ರೆ ಸಬ್ಜೆಕ್ಟ್ ಮೊದಲಿಗೆ ಆಬ್ಜೆಕ್ಟ್ ಕೊನೆಗೆ ಬರುತ್ತೆ. ಆದ್ರೆ ಅದು ಪ್ಯಾಸಿವ್ ವಾಯ್ಸ್ ಆದ್ರೆ ಆಬ್ಜೆಕ್ಟ್ ಮೊದಲಿಗೆ ಸಬ್ಜೆಕ್ಟ್ ಕೊನೆಗೆ ಬರುತ್ತೆ, ಅದಲು ಬದಲಾಗತ್ತೆ ಅದರ ಸ್ಥಾನ. ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಲೆಟ್ ಅಸ್ ಲುಕ್ ಇನ್ ಟು ದಿಸ್ ಎಕ್ಸಾಂಪಲ್. ದ ಕಂಪನಿ ಡೆವಲಪ್ಡ್ ಅ ನ್ಯೂ ಪ್ರಾಡಕ್ಟ್. ಕಂಪನಿಯು ಒಂದು ಹೊಸ ಉತ್ಪನ್ನವನ್ನ ಅಭಿವೃದ್ಧಿಪಡಿಸಿದೆ. ದ ಕಂಪನಿ ಇಸ್ ದ ಸಬ್ಜೆಕ್ಟ್ ಹಿಯರ್ and what is the verb? Developed is the verb here. And what did it develop? It developed a new product. So that is the object here. So when we change it into passive voice, what happens? Object has to come to the front part and subject has to go to the end. So the company ಅನ್ನೋ subject ಇಲ್ಲಿ ಕೊನೆಗೆ ಆದಾಗಿ ಅದನ್ನ ನಾವು ಕೊಟ್ಟಿದ್ದೇವೆ. ಇಲ್ಲಿ ಕೊನೆಗಿದ್ದ ಆಬ್ಜೆಕ್ಟ್ ಅನ್ನ ನಾವು a new product ಅನ್ನೋ ಆಬ್ಜೆಕ್ಟ್ ಅನ್ನ ಮೊದಲ ಸ್ಥಾನಕ್ಕೆ ತಂದಿದ್ದೇವೆ. ಡೆವಲಪ್ಡ್ ಅನ್ನೋ ವರ್ಬ್ ಡೆವಲಪ್ಡ್ ಆಗಿಯೇ ಇರತ್ತೆ, ಆದ್ರೆ ಬೈ ಅನ್ನೋ ಹೊಸ ಪ್ರಿಪೋಸಿಷನ್ ಅನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ. ದಿಸ್ ಇಸ್ ದ ಬೇಸಿಕ್ ಫಾರ್ಮ್ ಆಫ್ ಕನ್ವರ್ಟಿಂಗ್ ಫ್ರಮ್ ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸ್. ಈಗಾಗಲೇ ಹೇಳಿದಾಗೆ ಪ್ಯಾಸಿವ್ ವಾಯ್ಸ್ ನಲ್ಲಿ ಅಥವಾ ಕರ್ಮಣಿ ಪ್ರಯೋಗದಲ್ಲಿ ಹೊಸ ಉತ್ಪನ್ನಕ್ಕೆ ಮತ್ತು ಅದನ್ನ ಡೆವಲಪ್ ಮಾಡಿರೋದಕ್ಕೆ ನಾವು ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಡ್ತೇವೆ ಅಷ್ಟೇ ಹೊರತು ಕಂಪನಿಗೆ ಕೊಡೋದಿಲ್ಲ. ನಾವು ದೇರ್ ಆರ್ ಸಮ್ ನೋಟ್ಸ್ ಟು keep in mind. Where exactly do we use passive voice? ಕರ್ಮಣಿ ಪ್ರಯೋಗ ಅಥವಾ ಪ್ಯಾಸಿವ್ ವಾಯ್ಸ್ ಅನ್ನ ನಾವು ಎಲ್ಲಿ ಉಪಯೋಗಿಸ್ತೇವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ನ್ಯೂಸ್ ರಿಪೋರ್ಟ್ ಅಲ್ಲಿ ನಾನು ಈಗಾಗಲೇ ಹೇಳಿದೆ, ಅಲ್ಲಿ ಒಂದು ಬ್ಯಾಂಕ್ ದರೋಡೆ ನಡೆದಿದೆ. ಇಲ್ಲಿ ದರೋಡೆ ನಡೆದಿದೆ ಅನ್ನೋದು ಮುಖ್ಯ ಆಗುತ್ತೆ, ಯಾರು ಅದನ್ನ ನಡೆಸಿದ್ದಾರೆ ಅನ್ನೋದು ಇನ್ನೂ ಕಂಡು ಹಿಡಿಯಲಾಗಿಲ್ಲ ಅಥವಾ ಅದು ಇಂಪಾರ್ಟೆಂಟು ಆಗೋದಿಲ್ಲ. ಸೊ ಆ ಸಂದರ್ಭಗಳಲ್ಲಿ ಅಂತಹ ನ್ಯೂಸ್ ರಿಪೋರ್ಟ್ಗಳಲ್ಲಿ, ವರದಿಗಳಲ್ಲಿ ನಾವು ಉಪಯೋಗಿಸ್ತೇವೆ. ಅಥವಾ ಸೈಂಟಿಫಿಕ್ ರೈಟಿಂಗ್ ಅಲ್ಲಿ, ವೈಜ್ಞಾನಿಕ ಬರವಣಿಗೆಗಳಲ್ಲಿ ಅಥವಾ ಪ್ರೊಸೀಜರ್ ಅನ್ನ ಬರೆಯುವಾಗ, ಒಂದು ಅಡಿಗೆ ರೆಸಿಪಿಯೂ ಇರಬಹುದು. ಮೊದಲಿಗೆ ಅಕ್ಕಿಯನ್ನ ತೆಗೆದುಕೊಳ್ಳಲಾಗುತ್ತೆ, ಆ ಬಳಿಕ ಅದಕ್ಕೆ ನೀರನ್ನ ಸೇರಿಸಲಾಗ್ತದೆ. ಯಾರು ಸೇರಿಸುವುದು ಅಲ್ಲಿ ಅಗತ್ಯ ಇರೋದಿಲ್ಲ. ಸೊ ದಿಸ್ ಈಸ್ ಪ್ರೊಸೀಜರಲ್ ರೈಟಿಂಗ್. ಆರ್ ಸಮಥಿಂಗ್ ಲೈಕ್ ಹ್ಯಾಬಿಚುವಲ್ ಆಕ್ಷನ್, ಅಂದ್ರೆ ಅಭ್ಯಾಸವಾಗಿ ಪ್ರತಿದಿನವೂ ಮಾಡುವಂತ ಕೆಲಸಗಳು, ಅಥವಾ ನೋನ್ ಆರ್ ಆಬ್ವಿಯಸ್ ಏಜೆಂಟ್, ಈಗಾಗಲೇ ಯಾರು ಮಾಡ್ತಾರೆ ಅನ್ನೋದು ಈಗಾಗಲೇ ತಿಳಿದಿದ್ರೆ ಆ ಸಂದರ್ಭಗಳಲ್ಲಿ ಕೂಡ ನಾವು ಪ್ಯಾಸಿವ್ ವಾಯ್ಸ್ ಅನ್ನ ಉಪಯೋಗಿಸ್ತೇವೆ. ಇನ್ನು ನಾವು ಯಾವ ರೀತಿಯಲ್ಲಿ ಆಕ್ಟಿವ್ ವಾಯ್ಸ್ ನಿಂದ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗಾಗಲೇ ಹೇಳಿದ್ದೇನೆ, ಮೊದಲಿಗೆ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್ ವಾಕ್ಯದಲ್ಲಿ ಯಾವುದು ಅನ್ನೋದನ್ನ ನಾವು ಗುರುತಿಸಬೇಕಾಗತ್ತೆ. ಆ ಬಳಿಕ ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟಿನ ಜಾಗಕ್ಕೆ, ಸಬ್ಜೆಕ್ಟ್ ಅನ್ನ ಆಬ್ಜೆಕ್ಟಿನ ಭಾಗಕ್ಕೆ ಇಂಟರ್ಚೇಂಜ್ ಮಾಡಬೇಕಾಗತ್ತೆ. ಆ ಬಳಿಕ ಅದೇ ವರ್ಬ್ ಅನ್ನ ರಿಟೈನ್ ಮಾಡಿ, ಉಳಿಸಿಕೊಂಡು ಒಂದು ಪ್ರಿಪೋಸಿಷನ್ ಬೈ ಅನ್ನೋದನ್ನ ನಾವು ಆಡ್ ಮಾಡ್ತೇವೆ. ಹೆಚ್ಚಿನ ಸಂದರ್ಭಗಳಲ್ಲಿ ಬೈ, ಕೆಲವು ಬಾರಿ ಅದು ಬದಲಾಗಬಹುದು. ಅದನ್ನ ಇಲ್ಲಿ ಈಗಾಗಲೇ ನಾನು ಹೇಳಿದ್ದೇನೆ, ಬೈ ಅಂತ ಆಡ್ ಮಾಡೋದು. ಮತ್ತು ಚೇಂಜ್ ಆಫ್ ದ ವರ್ಬ್ ಫಾರ್ಮ್ ಆಗತ್ತೆ. ಈ ಸಂದರ್ಭಗಳಲ್ಲಿ ವರ್ಬ್ ಅದೇ ರೀತಿ, ಅದೇ ವರ್ಬ್ ಡೆವಲಪ್ಡ್ ಅನ್ನೋದು ವಾಸ್ ಡೆವಲಪ್ಡ್ ಅಂತ ಪ್ಯಾಸಿವ್ ಫಾರ್ಮಿಗೆ ಕನ್ವರ್ಟ್ ಆಗತ್ತೆ. ಇನ್ನು ಕೆಲವು ಉದಾಹರಣೆಗಳನ್ನ ಇಲ್ಲಿ ನೋಡೋಣ. ಆಕ್ಟಿವ್ ವಾಯ್ಸ್ ಅಲ್ಲಿ ಶಿ ರೈಟ್ಸ್ ಅ ಲೆಟರ್. ಇಲ್ಲಿ ಶಿ ಅನ್ನೋದು ಸಬ್ಜೆಕ್ಟ್ ಆಗಿದೆ, ರೈಟ್ಸ್ ಅನ್ನೋದು ವರ್ಬ್, ಅ ಲೆಟರ್ ಅನ್ನೋದು ಆಬ್ಜೆಕ್ಟ್. ಈಗಾಗಲೇ ಹೇಳಿದಾಗ ಆಬ್ಜೆಕ್ಟ್ ಸಬ್ಜೆಕ್ಟಿನ ಜಾಗಕ್ಕೆ ಬರಬೇಕು, ಸಬ್ಜೆಕ್ಟ್ ಆಬ್ಜೆಕ್ಟಿನ ಜಾಗಕ್ಕೆ ಹೋಗ್ಬೇಕು. ಸೊ ಅ ಲೆಟರ್, ರೈಟ್ ಅನ್ನೋದು ಈಸ್ ರಿಟನ್, ರೈಟ್ಸ್ ಅನ್ನೋದು ಇಟ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್. ಸೊ ವಾಟ್ ಹ್ಯಾಪನ್ಸ್ ಇನ್ ಪ್ರೆಸೆಂಟ್ ಟೆನ್ಸ್ ಇಸ್ writes changes into is written, then we are adding the preposition by and she changes into her. her ಅನ್ನೋದು ಆಬ್ಜೆಕ್ಟ್, ಐ ಅನ್ನೋದು ಆಬ್ಜೆಕ್ಟಿಗೆ ಹೋದಾಗ ಮೀ ಅಂತ ಆಗತ್ತೆ.
ಐ ಆಮ್ ಗುಡ್ ಎಟ್ ಸಿಂಗಿಂಗ್ ಅಂತ ಹೇಳ್ಬೋದು. ನಾನು. ಅಥವಾ ನನಗೊಂದು ಹಣ್ಣನ್ನ ಕೊಡು ಅಂತ ಹೇಳ್ಬೇಕಿದ್ರೆ ನನಗೆ ಅನ್ನೋದಕ್ಕೆ ನಾವು ಮೀ ಅಂತ ಕರಿತೇವೆ. ಆಬ್ಜೆಕ್ಟ್ ಪ್ಲೇಸಿಗೆ ಹೋದಾಗ ಅದು ಮೀ ಆಗತ್ತೆ. ಅದೇ ರೀತಿ ಶಿ ಅನ್ನೋದು ಸಬ್ಜೆಕ್ಟ್, ಹರ್ ಅನ್ನೋದು ಆಬ್ಜೆಕ್ಟ್. Now in the case of present continuous tense, what happens? They are building a house changes into a house is being built. Are building changes into is being built by them. Now present perfect tense, what happens? He has repaired the car. A car has been repaired by him. Has repaired changes into has been repaired. Next, simple past tense. They painted the wall. The walls were painted by them. ಇಲ್ಲಿ ವಾಲ್ಸ್ ಅನ್ನೋದು ಪ್ಲೂರಲ್ ಇದೆ, ಅದರಿಂದ were painted. ಅಥವಾ ಒಂದು ವಾಲ್ ನ ಬಗ್ಗೆ ಮಾತಾಡ್ತಿದ್ರೆ the wall was painted ಅಂತ ಚೇಂಜ್ ಆಗ್ತಿತ್ತು. Next, past continuous tense. She was cooking changes into the dinner was being cooked. Was being cooked. And the next one, past perfect tense. He had finished changes into had been finished. He had finished the project had been finished by him. And now when it comes to future tense, bhavishyat kalake bandaga, he will book the tickets changes into the tickets will be booked. Will book changes into will be booked. Completed, future perfect tense, will have completed changes into will have been completed. So these are the verb changes that happens when we change from active voice to passive voice. Some of the exercises. Here they have given active voice sentence and we have to choose the right passive voice form for that. The teacher will assign the homework. So homework ಅನ್ನೋದು object ಆಗಿರತ್ತೆ ಇಲ್ಲಿ, teacher ಅನ್ನೋದು subject, will assign ಅನ್ನೋದು verb. So we have to begin the sentence with the homework. ಆಬ್ಜೆಕ್ಟ್ ಪಾರ್ಟ್ ಇಂದ ಪ್ರಾರಂಭಿಸಬೇಕಾಗತ್ತೆ. ದ ಟೀಚರ್ ಅನ್ನೋ ಸಬ್ಜೆಕ್ಟ್ ಕೊನೆಗೆ ಹೋಗ್ಬೇಕಾಗತ್ತೆ. ಸೊ ಟೀಚರ್ ಅನ್ನೋದನ್ನ ಕೊನೆಯಲ್ಲಿ ಕೊಟ್ಟಿದ್ದೇವೆ. ಅಂಡ್ ವಿಲ್ ಅಸೈನ್ ಅನ್ನೋದು ಸಿಂಪಲ್ ಫ್ಯೂಚರ್. ಅದು ಯಾವ ರೀತಿ ಚೇಂಜ್ ಆಗುತ್ತೆ ನಾವು ಇವಾಗಲೇ ನೋಡಿದ್ದೇವೆ. ವಿಲ್ ಅಸೈನ್ ಚೇಂಜಸ್ ಇಂಟು ವಿಲ್ ಬಿ ಅಸೈನ್ಡ್ ಅಂಡ್ ಆಲ್ಸೋ ವಿ ಆರ್ ಆಡಿಂಗ್ ದ ಪ್ರಿಪೊಸಿಷನ್ ಬೈ. ಸೊ ದ ಹೋಮ್ವರ್ಕ್ ವಿಲ್ ಬಿ ಅಸೈನ್ಡ್ ಬೈ ದ ಟೀಚರ್. Therefore B is the correct option here. Now the next one, active voice statement is given here. They had already completed the project. So the project, that is the object here, changes as a subject and they has to change into them. And by preposition is to be added. So in all these three examples they have given by them and by them. So the last one cannot be the correct option. We will see the first three now. And the verb form here is had already completed. That changes as it is in past perfect form. It has to change as had already been, project had already been completed by them. Therefore B becomes the correct option here. Third question, active voice is given. She is designing the new website. New website, the new website is the object here, changes as a subject. So the new website, she is in the subject form, it has to change as her. It's already given and before her we have to use the preposition by. So the first A option they haven't given by here, so that is wrong. The remaining three options we will see. Is designing isn't continuous form. Is being designed is how it is supposed to change. The new website is being designed by her. Therefore D becomes the correct option here. Fourth one, active voice is the company should promote the product. The company is the subject here, changes into the object part, we have to move it to the end. And the product becomes the subject here, we have to move it to the starting of the sentence. And now the verb here is should. Promote ಮಾಡಬೇಕು ಅಂತ ಕೊಟ್ಟಿದ್ದಾರೆ. So the product should be promoted by the company. Therefore the correct option here is. Now fifth one, active voice. He has already fixed the computer.
The computer becomes the earlier it was given in the place of object, and he changes into by him. So in three options we have it ending as by him. The verb given here is has already fixed, which means it is a perfect tense, present perfect tense. The computer has already been fixed by him. Therefore, fourth one becomes the correct option. Now, they are going to announce the winners tomorrow. Ili tomorrow ಅನ್ನೋದು it is not a subject, it is not object. So that we retain at the end of the sentence here. When we change from active to passive voice, only the base form of the sentence we can take into consideration. They are going to announce the winners. Ashtu saku. So winners is the object there. We have to make it as a subject. The winners, the sentence starts as the winners, and they is given here by them. It should end as by them. And the verb says are going to announce. Therefore, the correct option here is the winners are going to be announced by them tomorrow. D is the correct option. Sorry, it is not D because here they have given announcing. So the winners are going to be announced by them tomorrow. So this is basically B is the correct option. Announced is given here in the B option. Announcing andre continuous form agatte, illi continuous form ena agatya illa. Now the next one, she will provide the information later. Later ಅನ್ನೋದನ್ನ ಕೊನೆಗೆ ರಿಟೈನ್ ಮಾಡ್ಕೋಬಹುದು. Base form of the sentence is she will provide the information. So the information becomes the object here. We have to make it a subject. The information, and she has to go as by her. It has to end as by her. So the fourth one is already taken out from the list. Verb given here is will provide, which means a simple present tense. It changes as the information will be provided by her later. So that is A sentence option. Eighth one, the chef has prepared a delicious meal. Chef ಅನ್ನೋದು subject, delicious, a delicious meal is object, has prepared, that is present perfect form is given. So a delicious meal has been prepared by the chef. So a delicious meal has been prepared by the chef. C is the correct option. Ninth one, they must complete the assignment by tomorrow. By tomorrow ಅನ್ನೋದನ್ನ ಕೊನೆಗೆ ರಿಟೈನ್ ಮಾಡಬಹುದು. What is the base of the sentence? They must complete the assignment. So the assignment becomes the subject here, and they has given here in three of the sentences, and the verb form here is must complete. Therefore, the correct option is the assignment must be completed by them by tomorrow. A becomes. Moving on to the 10th question. She gave me the book yesterday. So yesterday can be kept at the end. She gave me the book. What did she give? The book. That is the object. In one way, if we are giving the direct change of the voice, we can say the book was given to me by her ಅಂತ ಹೇಳ್ಬಹುದು. ಆದ್ರೆ ಇಲ್ಲಿ by her ಅಂತ ಎಂಡ್ ಮಾಡೋ ಬದಲು I was given the book ಅಂತ ಕರಿಬಹುದು. Because she gave me ಅಂತ ಇದೆ. Me ಅನ್ನೋದನ್ನ ಇಲ್ಲಿ ನಾವು ಬೇಸ್ ಆಫ್ ದ ಸೆಂಟೆನ್ಸ್ ಆಗಿ ತಗೊಳ್ಬಹುದು. Me ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. The book ಅನ್ನೋದು ಸೆಕೆಂಡರಿ ಆಬ್ಜೆಕ್ಟ್ ಆಗುತ್ತೆ. Me ಅನ್ನೋದು ಡೈರೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಸೊ she gave me ಅನ್ನೋದನ್ನ me ಅನ್ನ ಸಬ್ಜೆಕ್ಟ್ ಪಾರ್ಟ್ಗೆ ತಂದಾಗ I ಅಂತ ಅದು ವಾಕ್ಯ ಕೊನೆ ಸ್ಟಾರ್ಟ್ ಆಗ್ಬೇಕಾಗತ್ತೆ. I was given. Gave ಅನ್ನೋದು ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ I was given the book by her yesterday. B becomes the correct option here. With this, we have completed the chapter of active and passive voice. I hope you have understood. We will meet you again with the previous year question papers. Thank you. Hope you have understood.